ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನ ತಿಳಿಸಿ. ಆಧುನಿಕ ಕುಟುಂಬ ಅಂತಂದ್ರೆ ಯಾವುದು ಮಕ್ಕಳೇ? ಕೇಂದ್ರ ಕುಟುಂಬ, ವಿಭಕ್ತ ಕುಟುಂಬ. ಇದರ ಮುಖ್ಯ ಲಕ್ಷಣಗಳು: ಮೊದಲನೆಯದಾಗಿ ಇಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಅಷ್ಟೇ ವಾಸಿಸುವಂತಹ ಕುಟುಂಬ. ಇದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ ಅಲ್ವಾ. ಸೊ ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದಾಗಿ ಆಧುನಿಕತೆ. ಇವರು ಆಧುನಿಕತೆಯನ್ನ ಮೈಗೂಡಿಸಿಕೊಂಡಿರುತ್ತ ಇರುವಂತಹ ಕುಟುಂಬ. ಯಾವುದೇ ಸಂಪ್ರದಾಯ ಕಟ್ಟಳೆಗಳಿಗೆ ಇವರು ಜೋತು ಬಿದ್ದಿರುವುದಿಲ್ಲ. ಓಕೆನಾ. ಸೊ ಒಂದು ಆಧುನಿಕತೆ. ಎರಡನೇದಾಗಿ ಸಂಕೀರ್ಣತೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಒಂದು ಸಂಕೀರ್ಣತೆ ಇರುವಂತದ್ದು. ಕುಟುಂಬವು ಅತ್ಯಂತ ಚಿಕ್ಕ ಗಾತ್ರ. ಯಾಕೆ ಅಂತಂದ್ರೆ ಎರಡೇ ತಲೆಮಾರು. ಈಗ ತಂದೆ ತಾಯಿ ಮಕ್ಕಳು ಅಥವಾ ಮಗು ಮೂರೇ ಜನ ಇರ್ಬೋದು ಅಥವಾ 4 ಜನ ಇರ್ಬೋದು. ಓಕೆ. ಸೊ ಈ ರೀತಿಯಾಗಿ ಕುಟುಂಬದ ಗಾತ್ರ ತುಂಬಾ ಚಿಕ್ಕದಾಗಿದೆ. ಸಡಿಲವಾದ ಸಾಮಾಜಿಕ ನಿಯಂತ್ರಣ. ಈಗ ಜನ ಜಾಸ್ತಿ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಸಾಮಾಜಿಕವಾಗಿ ಮಕ್ಕಳನ್ನ ನಿಯಂತ್ರಣ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ. ಓಕೆ. ಸೊ ಇದರಿಂದಾಗಿ ಸಡಿಲ ಸಾಮಾಜಿಕ ನಿಯಂತ್ರಣ. ಸದಸ್ಯರ ಹೆಚ್ಚಿನ ಸ್ವಾತಂತ್ರ್ಯ. ಹೆಚ್ಚಿಗೆ ಅವಿಭಕ್ತ ಕುಟುಂಬದಲ್ಲಿ ಇರೋದಕ್ಕಿಂತ ವಿಭಕ್ತ ಕುಟುಂಬದಲ್ಲಿ ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಆಸ್ತಿಯ ಮೇಲಿನ ಹಕ್ಕು. ಓಕೆ. ಹೆಚ್ಚಿನ ಲೌಕಿಕ ಮನೋಭಾವನೆ. ಇವೆಲ್ಲವೂ ಏನು ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಓಕೆನಾ. ಥ್ಯಾಂಕ್ ಯು.